ನಾವು ನಂಬಲಿ ಬಿಡಲಿ, ನಮಗೆ ತಿಳಿದಿರಲಿ ತಿಳಿಯೇ ಇರಲಿ, ನಮ್ಮಗಳ ಹೃದಯದಲ್ಲಿ ವಿರಾಜಮಾನಾಗಿರೋನು ಅದೇ ರಾಮ, ಆತ್ಮ ರಾಮ. ನಮಗೂ ಅವನಿಗೂ ಇರೋ ಸಂಬಂಧ ಅದೇನೆ. ನಮ್ಮ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸಂಸ್ಥಾಪಕರು, ವ್ಯವಸ್ಥಾಪಕರು ಆದಂಥ ಶ್ರೀರಂಗ ಮಹಾಗುರುಗಳು ಹೇಳಿದ್ದು ಪಾರಾಯಣರಾಗಿ ಪಾರಾಯಣ ಮಾಡಬೇಕು ಎಂಬುದಾಗಿ ತಿಳಿಸ್ಕೋಬಹುದು. ಅಷ್ಟೇ ಅಲ್ಲ, ಒಂದು ಕಡೆ ಕರ್ಣ ಇದ್ದರೆ ಇನ್ನೊಂದು ಕಡೆ ಅವನು ಎಲ್ಲಿ ಯಾರನ್ನ ಸಂಹಾರ ಮಾಡಬೇಕು, ಯಾರನ್ನ ಶಿಕ್ಷೆ ಕೊಡಬೇಕು, ಯಾರಿಗೆ ಶಿಕ್ಷೆ ಕೊಡಬೇಕು ಅವನು ಕೊಟ್ಟೇ ಕೊಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ ವಾಲ್ಮೀಕಿಗಳು, ನಿಯಮೇನ ನಿಶ್ಚಯತಿ. ರಾಮನನ್ನೇ ನೆನೆಸ್ಕೊಂಡು ನಾವು ಮಾಡೋ ಕ್ರಿಯೆಗಳು ಪ್ರತಿಯೊಂದು ಕೂಡ ರಾಮನ ಕಡೆ ಕರ್ಕೊಂಡು ಹೋಗೋ ಹಾಗಿದ್ರೆ, ನಮ್ಮ ಒಳಗಡೆಯೇ ಬೆಳಗುತ್ತಾ ಇರುವಂಥ ರಾಮನ ಕಡೆ ಕರ್ಕೊಂಡು ಹೋಗೋದಾಗಿದ್ದರೆ ಆವಾಗ ಅದರ ನಿಜವಾದ ಅರ್ಥದಲ್ಲಿ ಅದು ರಾಮೋತ್ಸವ ಆಗತ್ತೆ.